ಸಮಸ್ತ ಕನ್ನಡದ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ನಮಗೆ ಹಬ್ಬ, ಒಂದು ಉತ್ಸವ, ನಾವು ಸಂಭ್ರಮಾಚರಣೆಯಲ್ಲಿ ತೇಲಾಡ್ತಾ ಇರ್ತೀವಿ. ಆದರೆ ಬೆಳಗಾವಿ ಅಂತ ನೋಡೋದಾದರೆ ನಾವು ಆ ಗಡಿ ಭಾಗದಲ್ಲಿ ಏನಿದೆ ಅಲ್ಲಿ ಕರಾಳ ದಿನ ಅವ್ರಿಗೆ MES ಪುಂಡರು ಅಥವಾ ಪೋಖರಿಗಳು ನಾವೇನಂತ ಹೇಳ್ತೀವಿ, ನಾಡದ್ರೋಹಿಗಳು ಅಂತ ಖಡಾಖಂಡಿತವಾಗಿ ನಾವು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲೇ ಇದ್ಕೊಂಡು, ನಮ್ಮಲ್ಲೇ ಇದ್ಕೊಂಡು, ಇಲ್ಲಿ ಊಟ ಮಾಡಿ, ಇಲ್ಲೇ ಜೀವನ ಕಟ್ಕೊಂಡು ಕನ್ನಡಿಗರ ವಿರುದ್ಧ ಹೋರಾಟಗಳನ್ನು ಮಾಡ್ತಾರೆ. ಮಹಾರಾಷ್ಟ್ರಕ್ಕೆ ಬೆಳಗಾವಿ ಸೇರಿಸಬೇಕು ಅಂತ ಹೇಳಿ ಘೋಷಣೆ ಕೂಗ್ತಾರೆ, ಕರಾಳ ದಿನಾಚರಣೆಯನ್ನು ಮಾಡ್ತಾರೆ. DC ಅವರು ನಿರ್ಬಂಧ ಹಾಕಿದರೂ ಕೂಡ, ಅವಕಾಶವನ್ನು ಕೊಡದೇ ಇದ್ರೂ ಕೂಡ ಇವತ್ತು ಅಲ್ಲಿ ಅವರು ರ್ಯಾಲಿಯನ್ನು ಮಾಡಿದರು. ನಂತರ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಆಯಿತು. ನೋಡಿ, MES ಬ್ಯಾನ್ ಮಾಡುವಂಥ ವಿಚಾರ ಅಂತ ಬಂದಾಗ ಯಾವ ಸರ್ಕಾರಗಳು ಕೂಡ ಇಲ್ಲಿವರೆಗೂ ಮಹತ್ವವಾದಂಥ ನಿರ್ಧಾರವನ್ನು ಮಾಡೋಕ್ಕಾಗಿಲ್ಲ. ಕೆಲವೊಂದಿಷ್ಟು ಕಾನೂನಾತ್ಮಕವಾದಂಥ ತೊಡಕುಗಳಿದ್ದಾವೆ ಅಂತ ಹೇಳಿ. ಯಾಕೆಂದರೆ ಅದರ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು, ಗೃಹ ಇಲಾಖೆಗೆ ಬಿಟ್ಟಿದ್ದು. ಶಿಫಾರಸು ಮಾಡ್ಬೋದು, ಆದರೆ ಕಂಪ್ಲೀಟಾಗಿ ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ವಾದಗಳನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅದರ ಹೊರತಾಗಿ MES ಪುಂಡರಿಗೆ ಯಾವ ರೀತಿ ಪಾಠ ಕಲಿಸಬೇಕು? ಕೇವಲ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡೋದ್ರಿಂದ ಮಾತ್ರ ಸಾಧ್ಯನಾ? ಹಾಗಾದರೆ ನಮ್ಮ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ತಾರೆ, ನಮ್ಮ ಕಂಡಕ್ಟರ್ನ ಹೊಡಿತಾರೆ, ನಮ್ಮ ಬಸ್ಗಳ ಮೇಲೆ ಕಲ್ಲು ಹೊಡಿತಾರೆ. ಮಹಾರಾಷ್ಟ್ರದಲ್ಲಿ ನಮ್ಮ ಕನ್ನಡಿಗರ ಬಸ್ ಹೋದರೆ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿನೇ ಎಷ್ಟು ಅಂತ ಸಹಿಸಿಕೊಳ್ಳೋದು? ಅಮಾಯಕ ಮರಾಠಿಗರನ್ನ ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾರೆ. ಪದೇ ಪದೇ ಗಡಿ ವಿವಾದವನ್ನು ಕೆದಕ್ತಾರೆ. ಭಾಷಾ ವಿಚಾರವನ್ನ ಕೆದಕಿ ಅಲ್ಲಿ ಜಗಳ ಮಾಡುವಂಥ ಪ್ರಯತ್ನಕ್ಕೆ ಮುಂದೆ ಹಾಕ್ತಾರೆ. ಆದರೂ ಕೂಡ ಯಾಕೆ ರಾಜಕೀಯ ಪಕ್ಷಗಳು ಗಟ್ಟಿ ನಿಲುವನ್ನು ತೆಗೆದುಕೊಳ್ಳೋದಿಲ್ಲ? ಅದರಲ್ಲೂ ಬೆಳಗಾವಿ ಭಾಗದ ರಾಜಕಾರಣಿಗಳು ಆಯಿತು ನೋಡೋಣ ಅಥವಾ ನಿಷೇಧ ಮಾಡುವಂಥ ಪ್ರಯತ್ನ ಪಡ್ತೀವಿ, ಆದರೆ ಆ ಗಟ್ಟಿ ಸ್ಪಷ್ಟವಾದಂತಹ ಸ್ಟೇಟ್ಮೆಂಟ್ಗಳು ಯಾಕೆ ಬೆಳಗಾವಿ ಭಾಗದ ಎಲ್ಲ ರಾಜಕೀಯ ನಾಯಕರಿಂದ ಬರ್ತಾ ಇಲ್ಲ? ಅದೇ ಮಹಾರಾಷ್ಟ್ರ ಅಂತ ಬಂದಾಗ ನೋಡಿ, ಅಲ್ಲಿ ಏನೋ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾದ್ರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ನಾಯಕರು ಒಂದಾಗ್ತಾರೆ. ಉದ್ಧವ್ ಠಾಕ್ರೆ, ಏಕನಾಥ್ ಶಿಂದೆ, ದೇವೇಂದ್ರ ಫಡ್ನವೀಸ್ ನೋಡಿ, ಅವರ ರಾಜಕೀಯ ಇಚ್ಛಾಶಕ್ತಿ ನೋಡಿದೆ. ಅಂದರೆ ಭಾಷೆ ವಿಚಾರ ಅಂತ ಬಂದಾಗ ನಮ್ಮಲ್ಲಿ ಯಾಕೆ ಆ ರೀತಿಯಾದಂಥ ಮನಸ್ಥಿತಿಗಳಿಲ್ಲ? ಕನ್ನಡಿಗರು ವಿಶಾಲ ಹೃದಯದವರು, ತಾಳ್ಮೆ ಇದೆ, ಶಾಂತಿ ಪ್ರಿಯರು, ನಮ್ಮಷ್ಟಕ್ಕೆ ನಾವು ಅಂದ್ಕೊಳ್ತೀವಿ. ಆದರೆ ನಮ್ಮ ಶಾಂತಿಗೆ ಭಂಗ ಮಾಡುವಂಥ ಒಂದು ಪ್ರಯತ್ನವನ್ನು ಈಗ ಆ MES ಮತ್ತು ಶಿವಸೇನೆಯ ಪುಂಡರು ಪದೇ ಪದೇಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಚರ್ಚೆನ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. BJP ವಕ್ತಾರರಾಗಿರುವಂತಹ ದಿಲೀಪ್ ಕುಣಿಗಲಿದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತೀನಿ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೂ ಹಲವಾರು ಅತಿಥಿಗಳು ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ತೀನಿ ಆ ಮುಂದಿನ ಹಂತದಲ್ಲಿ. ದಿಲೀಪ್ ಅವರು, ಈಗ ತಮ್ಮ BJP ಸರ್ಕಾರ ಇದ್ದ ಹಿಂದಾಗಿ ಬೊಮ್ಮಾಯಿ ಅವರು ಭಾಳ ಖಡಾಖಂಡಿತವಾಗಿ ಹೇಳಿದರು, ಬ್ಯಾನ್ ಮಾಡೋದಕ್ಕೆ ಏನು ಬೇಕೋ ಎಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತೇಳಿ. ಕೇಂದ್ರ ಸರ್ಕಾರ ಮನಸ್ಸು ಮಾಡಬಹುದಾಗಿತ್ತಲ್ವಾ ಬ್ಯಾನ್ ಮಾಡಲಿಕ್ಕೆ? ಯಾಕೆ ಮಹಾರಾಷ್ಟ್ರದಲ್ಲಿ ತಮ್ಮ ಪಕ್ಷದ ಸ್ನೇಹಿತರು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಬ್ಯಾನ್ ಮಾಡಿಲ್ವಾ? ಹೇಗೆ ಸರ್ ನೋಡಿ, ಈಗ ನಾವು ಅಧಿಕಾರದಲ್ಲಿ ಇರಬೇಕಾದ್ರೆ, BJP ಅಧಿಕಾರದಲ್ಲಿ ಇರಬೇಕಾದ್ರೆ 2021ರಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಮೇಲೆ ಈ MES ಪುಂಡರು ಇವ್ರು ಯಾರು ಇರ್ತಾರಲ್ಲ, ಕನ್ನಡ ವಿರೋಧಿಗಳು ಅಟ್ಯಾಕ್ ಮಾಡ್ತಾರೆ, ಅದನ್ನು ವಿರೂಪಗೊಳಿಸ್ತಾರೆ. ಆಗ ಖಂಡಿತವಾಗಿ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ವಿತಿನ್ 10 ಡೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಂಥದ್ದು. ಮತ್ತೆ ಅವತ್ತಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಅವತ್ತಿನ ಯಡಿಯೂರಪ್ಪನವರಾಗಿರ್ಬೋದು, ಅದನ್ನ ಲೆಟರ್ ಬರೆದು ಅವ್ರನ್ನ ಒಳಗಡೆ ಹಾಕ್ಸ್ತಕ್ಕಂಥದ್ದು ಆ ಕೆಲಸವೂ ಆಯಿತು. ಮತ್ತೆ ಅದೇ ಸಮಯದಲ್ಲಿ ಕನ್ನಡ ಬಾವುಟಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ರು. ಅವಾಗಲೂ ಸಹ ಏನು ಆಕ್ಷನ್ ತಗೊಬೇಕು ಅದನ್ನು ತೆಗೆದುಕೊಂಡ್ರು. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ನಮ್ದೊಂದು ರಾಷ್ಟ್ರೀಯ ಪಕ್ಷನೇ ಇರ್ಬೋದು, ಅದಕ್ಕಿಂತ ಮುಂಚೆ ನಾವು ಕನ್ನಡಿಗರು, ನಾವು ಆ ಕನ್ನಡತನ, ನಮ್ಮಲ್ಲಿ ಕನ್ನಡತನವನ್ನು ನಾವು ಬಿಟ್ಕೊಡ್ಲಿಕ್ಕೆ ಆಗದೇ ಇಲ್ಲ. ಮೊದಲು ನಾವು ಕನ್ನಡಿಗರು, ಆಮೇಲೆ ಭಾರತೀಯರು. ಸೊ ಅದನ್ನ ಏನು ಆಕ್ಷನ್ ತೆಗೆದುಕೊಂಡಿದ್ದೀವಿ. ಆದರೆ ಈ ರದ್ದತಿ ಮಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ, ಸುಪ್ರೀಂ ಕೋರ್ಟ್ ಚರ್ಚೆ ನಡೀತಾ ಇದೆ. ಈ ಬೆಳಗಾವಿ ಸಮಸ್ಯೆ ಅಂತಕ್ಕಂಥದ್ದು ಇವತ್ತಿನ ಸಮಸ್ಯೆ ಅಲ್ಲ, 1956ರಿಂದಲೂ ಇರತಕ್ಕಂಥ ಸಮಸ್ಯೆ. ಸೊ ಹಾಗೆ ಹೇಳ್ತಾ ಹೋದ್ರೆ ಸುಮಾರು 70 ವರ್ಷದಿಂದಲೂ ಸಹ ಈ ಬೆಳಗಾವಿ ಸಮಸ್ಯೆ ನಮಗೆ ನಿರಂತರವಾಗಿ ನಮಗೆ ಸಮಸ್ಯೆ ಕೊಡ್ತಲೇ ಬಂದಿದ್ದಾರೆ. ಆದ್ರೆ ನಾವು ಈ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಯಾಕೆ ಅಂತಂದ್ರೆ ಸರ್, ಯಾವುದೇ ಆಗ್ಲಿ, ಈಗ ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಾಂಬ್ ಬೀಳ್ತಾ ಇದೆ ಅಂತಂದ್ರೆ ಅಲ್ಲಿಂದ ಭಯೋತ್ಪಾದಕ ಬಂದಿಲ್ಲಿ ಬಾಂಬ್ ಆಗ್ತಾ ಇದ್ದಾನೆ ಅಂತ ಅಲ್ಲ, ಇಲ್ಲಿರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಆ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಆ ಭಾಗದವರು ಆ ಲೋಕಲ್ ಏಡ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಬೆಳಗಾವಿನಲ್ಲಿ ಬಂದು ಪುಂಡಾಟಿಕೆ ಮೆರಿತಾ ಇದ್ದಾರೆ ಅಂತಂದ್ರೆ ಮಹಾರಾಷ್ಟ್ರದಿಂದ ಬಂದು ಮೆರಲಿಕ್ಕಾಗಲ್ಲ, ಇಲ್ಲಿನ ಲೋಕಲ್ ಸಪೋರ್ಟ್ ಇಲ್ಲದೆ, ಲೋಕಲ್ ರಾಜಕಾರಣಿಗಳ ಸಪೋರ್ಟ್ ಇಲ್ಲದೆ ಮೆರಲಿಕ್ಕಾಗಲ್ಲ. ಸರ್, ನನಗೊಂದು ನೆನಪಿಗೆ ಬರ್ತದೆ, 2017ನೇ ಇಸ್ವಿನಲ್ಲಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಭಾಷಣದಲ್ಲಿ, ಅದು ಮರಾಠಿನಲ್ಲಿ ಹೇಳ್ತಾರೆ.
ಅಕಸ್ಮಾತ್ ಏನಾದ್ರೂ ಬೆಳಗಾವಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ರೆ ಮಹಾರಾಷ್ಟ್ರದ ಬಾವುಟವನ್ನು ಹಿಡ್ಕೊಳ್ತಕ್ಕಂಥ ಮೊದಲ ಮಹಿಳೆ ನಾನು ಅಂತೇಳಿ, ಅಂದ್ರೆ ಈ ಒಂದು ನಾಡ ವಿರೋಧಿ ಹೇಳಿಕೆ ಕೊಟ್ಟಂತಹ ಈ ಮಹಿಳೆ ಮೇಲೆ ಯಾವ ಒಂದು ಆಕ್ಷನ್ ತೆಗೆದುಕೊಂಡ್ರು ಕಾಂಗ್ರೆಸ್ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ. ಸೊ ಅಲ್ಲಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮೊದಲಿನಿಂದಲೂ ಸಹ ಅಲ್ಲಿ ರಾಜಕಾರಣ ಮಾಡ್ಕೊಂಡ್ ಬಂದಿರತಕ್ಕಂಥವ್ರು ಗಟ್ಟಿ ನಿಲುವನ್ನ ತೆಗೆದುಕೊಳ್ತಾ ಇಲ್ಲ. ಪಕ್ಷದವರು ಹೇಳಿ ಸರ್, ಬೆಳಗಾವಿ ಭಾಗದ ರಾಜಕೀಯ ನಾಯಕರು ತಡ್ತಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಜಿದ್ದಾಜಿದ್ದಿ ಪ್ರತಿಷ್ಠೆಗೋಸ್ಕರ ನಮ್ಮ ಪಕ್ಷದ ಈ ರೀತಿ ಹೇಳಿಕೆಗಳು ನಮ್ಮ ಪಕ್ಷದ ರಾಜಕಾರಣಿಗಳಿಂದ ಬಂದಿಲ್ಲ. ಅಂದ್ರೆ 2017ರಲ್ಲಿ ನೀವು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾನು ಮಹಾರಾಷ್ಟ್ರದ ಜೊತೆ ನಿಂತ್ಕೋತೀನಿ ಅಕಸ್ಮಾತ್ ಬೆಳಗಾವಿಯನ್ನು ಮಹಾರಾಷ್ಟ್ರದ ಅವಿಭಾಜ್ಯ ಅಂಗ ಆದ್ರೆ ಅಂತ ಹೇಳ್ತಾರೆ. ಆದ್ರೆ ಯಾರೇ ಆಗಿರ್ಲಿ ಸರ್, ಐದರ್ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಸರ್, ಮೊದಲು ಕನ್ನಡತನ, ಮೊದಲು ಕನ್ನಡ ಭಾಷೆ, ಮೊದಲು ಕನ್ನಡ ನಾಡು ನುಡಿ, ಆಮೇಲೆ ನಾವು ಭಾರತೀಯರು, ಮೊದಲು ನಮ್ಮ ರಾಜ್ಯವನ್ನು ಉಳಿಸ್ಕೊಳ್ಳೋಣ, ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ಕೆಲಸವನ್ನು ಮೊದಲು ಮಾಡಬೇಕು ಸರ್. ನಿಜ ನಿಜ ನಿಜ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ, ಅವ್ರನ್ನು ಕೂಡ ಸ್ವಾಗತ ಮಾಡ್ತೀನಿ. ಮೈಸೂರಿನಿಂದ ಮೋಹನ್ ಗೌಡ್ರು ಇದ್ದಾರೆ, ಕನ್ನಡ ಪರ ಹೋರಾಟಗಾರರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗ್ತಿದ್ದಾರೆ. ನಟರಾಜ್ ಗೌಡ್ರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ ಗೌಡ್ರು ಕೂಡ ಜಾಯ್ನ್ ಆಗ್ತಿದ್ದಾರೆ. ನಾರಾಯಣ ಗೌಡ್ರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಅವರು ಕೂಡ ಜಾಯ್ನ್ ಆಗ್ತಾರೆ. ನಟರಾಜ್ ಗೌಡ್ರೆ, ಈಗ ರಾಜಕೀಯ ಇಚ್ಛಾಶಕ್ತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಈಗ ಬೆಳಗಾವಿ ಭಾಗದ ರಾಜಕೀಯ ನಾಯಕರು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಎಷ್ಟು ಮುತುವರ್ಜಿ ವಹಿಸ್ಕೊಂಡು ಅವರು ಮಾತಾಡ್ತಾ ಇರ್ತಾರೆ, ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇರ್ತೀವಿ, ಬೆಂಕಿ ಬಿರುಗಾಳಿ. ಆದ್ರೆ ಈ MES ಬ್ಯಾನ್ ಮಾಡುವಂತ ವಿಚಾರ ಅಂತ ಬಂದಾಗ ತಮ್ಮ ನಾಯಕರ ಈ ಹಿಂದಿನ ಹೇಳಿಕೆಗಳು ಮತ್ತೆ ಈಗ ತಮ್ಮ ಸರ್ಕಾರ ಇದೆ, ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿರ್ಬೋದು, ಎಷ್ಟಂತ ಸೇರಿಸ್ಕೊಳ್ಳೋದು ಅಂತ, ಅಂದ್ರೆ ರಾಜಕೀಯ ಲಾಭಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಕಾಂಗ್ರೆಸ್ ನಾಯಕರು. ಇಲ್ಲ, ಈಗ MES ಯಾವತ್ತಿದ್ರು ಕೂಡ ಕರ್ನಾಟಕದಲ್ಲಿ ಶಾಂತಿಯನ್ನ ಕೆದರ್ಲಿಕ್ಕೆ ಪ್ರಯತ್ನ ಮಾಡಿದೆ, ಬೆಳಗಾವಿನಲ್ಲಿ ಶಾಂತಿ ಕೆದರ್ಲಿಕ್ಕೆ ಪ್ರಯತ್ನ ಮಾಡಿದೆ. ಕೇವಲ ಸರ್ಕಾರಗಳು ಕಾನೂನಾತ್ಮಕವಾಗಿ ನಡ್ಕೊಂತವೆ ಹೊರತು ನಮ್ಗೆ ವಿವೇಚನಾಗಿ ಹೆಂಗ್ ಬರುತ್ತೋ ಹಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ನಾವು ಸಾಧ್ಯ ಆಗದಲ್ಲಿದ್ರು ಕೂಡ ಅಲ್ಲಿ ಕನ್ನಡ ಮಾತಾಡೋ ಜನಗಳದ ರಕ್ಷಣೆ ಮಾಡಿ, ಆಮೇಲೆ ಯಾರು ಮರಾಠಿಗರು ಮೂಲವಾಗಿ ಮರಾಠಿಗರು ಮಾತೃಭಾಷೆಯವರು ಇದ್ದಾರೆ, ಅವ್ರಿಗೂ ಕೂಡ ಅವರ ಭಾಷೆಯಲ್ಲೇ ಶಾಲೆಗಳನ್ನ ತಂದುಕೊಟ್ಟಿದ್ದೀವಿ ನಾವು. ನಮಗೂ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ, ಕೊಲ್ಹಾಪುರದಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಿದ್ದಾವೆ. ಆಮೇಲೆ ಕೇರಳದಲ್ಲಿ, ಆಂಧ್ರದಲ್ಲಿ ಮತ್ತೆ ತಮಿಳುನಾಡಲ್ಲಿ ಕನ್ನಡದ ಮಾಧ್ಯಮದ ಶಾಲೆಗಳಿದ್ದಾವೆ. ಹಾಗೆ ಕೂಡ ಮರಾಠಿ ಶಾಲೆಗಳು ಕೂಡ ನಮ್ಮಲ್ಲಿ ಸರ್ಕಾರಗಳು ತೆಗೆದುಕೊಟ್ಟಿದೆ. ಆದ್ರೆ ಒಂದಂದ್ರೆ ಈ ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರದ ರಾಜಕೀಯ ಪಕ್ಷಗಳು ಇದಕ್ಕೆ ಅವ್ರಿಗೆ ಫ್ಯೂಯಲ್, ಅವ್ರಿಗೆ ಒಂದು ಇಂಧನ ಹಾಕಿ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, MESಗೆ ಬೆಂಬಲ ಕೊಡ್ತಾರೆ. ಆದ್ರೆ ನೋಡಿ, ಒಂದು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ಮೇಲೆ, ಈ ರೀತಿ ಗಣರಾಜ್ಯ ಆದ ಮೇಲೆ ಸುಪ್ರೀಂ ಕೋರ್ಟ್ ನ ಒಂದು ತೀರ್ಮಾನ ಇದೆ, ಯಾವುದೇ ರೀತಿಯಾಗಿ ಯಾವ ಜಿಲ್ಲೆಗಳು ಕೂಡ ಸ್ವೈಪ್ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕನ್ನಡದ ನಾಡಿನಲ್ಲಿ ಈಗ ಹೊಸೂರು ಸಂಪೂರ್ಣ ಕನ್ನಡದವರು, ಆಮೇಲೆ ಡೆಂಕನಕೋಟೆ, ತೇಣಿ, ಕೃಷ್ಣಗಿರಿ, ಧರಂಪುರಿ, ಇಲ್ಲಿ ಕಾಸರಗೋಡು, ಊಟಿ, ಇಲ್ಲೆಲ್ಲ ನಮ್ಮ ಸಂಪೂರ್ಣ ಕನ್ನಡದವರು ಇದ್ದಾರೆ. ಆದ್ರೂ ಕೂಡ ಇವನ್ ಮಹಾರಾಷ್ಟ್ರದಲ್ಲಿ ಕೊಲ್ಹಾಪುರ ಮತ್ತೆ ಸಾಂಗ್ಲಿನಲ್ಲಿ ಕನ್ನಡ ಭಾಷಿಕರು ಜಾಸ್ತಿ ಇದ್ದಾರೆ. ಹಂಗಂತ ನಾವು ಗಲಾಟೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಒಮ್ಮೆ ಒಂದು ಇತ್ಯರ್ಥ ಆದ ಮೇಲೆ ಆ ಭಾಷಿಗರು ಕೂಡ ಇಲ್ಲೇ ಬದುಕ್ತಾರೆ, ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಅವರ ಮಾಧ್ಯಮದಲ್ಲಿ ಶಾಲೆಗಳಿದ್ದಾವೆ, ಪ್ರಾಥಮಿಕ ಹಂತದಲ್ಲಿ ಅಷ್ಟಕ್ಕೆ ಮಾತ್ರ ಅವಕಾಶ ಇದೆ. ಆದ್ರೆ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಮಾಡ್ಕೊಂಡು ಪುಂಡಾಟ ಮಾಡೋದು, ಕನ್ನಡ ವಿರೋಧ ಮಾಡುವಂಥದ್ದು, ಕರ್ನಾಟಕ ರಾಜ್ಯ ಸರ್ಕಾರದ ನೀತಿಗಳನ್ನ ವಿರೋಧ ಮಾಡುವಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಅಲ್ಲಲ್ಲಿ ಬಹಳ ಬಾರಿ ಅವ್ರ ಮೇಲೆ ಕೇಸ್ಗಳಾಗಿದ್ದಾವೆ, ಅವ್ರು ಕೋರ್ಟ್ ಅಲಿತಾ ಇದ್ದಾರೆ. ಆದಾಗ್ಯೂ ಕೂಡ ಈ ರೀತಿಯ ಪ್ರಕರಣಗಳು ಮತ್ತೆ ಮರುಕಳಿಸ್ತಾ ಇದೆ. ಆಮೇಲೆ ನಮ್ಮ ಸ್ನೇಹಿತರು ಬಿಜೆಪಿ ವಕ್ತಾರರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿಕೆ ಕೊಟ್ರು ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನಾನು ಅದು ಗಮನಿಸಿಲ್ಲ. ಆದಾಗ್ಯೂ ಕೂಡ ಸುಪ್ರೀಂ ಕೋರ್ಟ್ ನ ತೀರ್ಮಾನಕ್ಕೆ ನಾವು ಗೌರವ ಅಂತ ಅರ್ಥ. ಅವಾಗ ಸುಪ್ರೀಂ ಕೋರ್ಟ್ ಏನುತ್ತೆ, ಸುಪ್ರೀಂ ಕೋರ್ಟ್ ಇದೆ ಗಡಿ ವಿವಾದ ಅಂತಂದ್ರ, ಆದ್ರೆ ಅಲ್ಲಿ ಏನ್ ತೀರ್ಮಾನ ಬಂದ್ರೆ ನಾವು ಒಪ್ಕೊಂತೀವಿ. ಯಾಕಂದ್ರೆ ನಮ್ಮ ಕಡೆ ಹೋಗ್ಲಿ ಅವ್ರ ಕಡೆ ಹೋಗ್ಲಿ ಎಲ್ಲರೂ ಒಟ್ಟಾಗಿ ನಾವು ಒಕ್ಕೂಟ ವ್ಯವಸ್ಥೆನಲ್ಲಿ ನೆರೆಹೊರೆಯ ರಾಜ್ಯಗಳು ಬಹಳ ಸೌಹಾರ್ದತೆವಾಗಿರಬೇಕು. ಆದ್ರೆ ಈ ರೀತಿಯಾಗಿ ನಾವು ಘರ್ಷಣೆಗೆ ಯಾವಾಗಲೂ ಸದಾಕಾಲ ಘರ್ಷಣೆಗೆ ನಮ್ಮ ಬಾವುಟ ಸುಡೋರು, ಕನ್ನಡಿಗರ ಮೇಲೆ ಹಲ್ಲೆ ಮಾಡೋರು, ನಮ್ಮ ಬಸ್ಸಿಗೆ ಕಲ್ಲು ಹೊಡೆಯೋರು, ಸೌಹಾರ್ದ ಏನು ಅಂತ ಇಲ್ಲ ನೋಡಿ, ಇಡೀ ಕೆಲವು ಪುಂಡರ ಕೆಲಸಕ್ಕಾಗಿ ಇಡೀ ಮಹಾರಾಷ್ಟ್ರನ ಮರಾಠಿಗರನ್ನು ನಾನು ಅವಮಾನ ಮಾಡ್ಲಿಕ್ಕೆ ಸರಿ ರೆಡಿ ಇಲ್ಲ. ಅವ್ರನ್ನ ಯಾರೇ ಆ ಪುಂಡ್ರಿದಾರಲ್ಲ ಆ ಪುಂಡ್ರನ್ನ ಹಿಡಿದು ಒದ್ದು ಒಳಗಾಕ್ಬೇಕು, ಅವ್ರಿಗೆ ಬೇಲ್ ಕೊಡಿಸಬಾರ್ದು, ಕಾನೂನಾತ್ಮಕವಾಗಿ ಅವ್ರನ್ನ ಕಠಿಣವಾಗಿ ಅವ್ರಿಗೆ ಶಿಕ್ಷೆಯನ್ನ ಕೊಡಿಸ್ಬೇಕು. ಈಗಲೂ ತುಂಬ ಬಹಳ ಜನ ಕೇಸ್ಗಳಿದಾವೆ, ಈಗಲೂ 30-35 ಕೇಸ್ಗಳು ಅವ್ರ ಮೇಲೆ ಬಹಳ ಜನ ಕೋರ್ಟ್ ಹೋಗ್ತಾ ಇದಾರೆ. ನಾವು ಕನ್ನಡಿಗರು, ಎಸ್ಪೆಷಲಿ ಕನ್ನಡಿಗರು, ನೀವು ಒಳ್ಳೆ ಪ್ರಭು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ, ನಾವು ಶಾಂತಿ ಪ್ರಿಯರು, ಸಹನೆ ನಮ್ಗೆ ಜಾಸ್ತಿ ಇದೆ, ಸ್ವಾಭಿಮಾನ ಕಡಿಮೆ ಇದೆ. ಸಹನೆ ಜಾಸ್ತಿಯಾಗಿ ಸ್ವಾಭಿಮಾನ ಕಡಿಮೆ ಆಗಿರೋದ್ರಿಂದ ಈ ರೀತಿ ಆಗ್ತಾ ಇದೆ ನೋಡಿ. ಕಳೆದ ಒಂದು ದಶಕದಲ್ಲಿ
ಕಳೆದ ಒಂದು ದಶಕದಲ್ಲಿ ಹಿಂದಿ ಏರಿಕೆ ಕರ್ನಾಟಕದ ಮೇಲೆ ಡಬಲ್ ಆಗಿದೆ. ಸಂಸ್ಕೃತ ಏರಿಕೆ ಈಗ ಶಾಲಾ ಮಕ್ಕಳಲ್ಲಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಸಂಸ್ಕೃತನ ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ಈ ರೀತಿಯ ಏರಿಕೆ ಮೂಲಭೂತವಾದಿಗಳು ಕರ್ನಾಟಕದಲ್ಲಿ ಹೇರಿಕೆ ಮಾಡ್ತಾ ಇದ್ದಾರೆ. ಅವನ್ನು ಕೂಡ ನಾವು ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋರಾಟದ ಅಗತ್ಯ ಇದೆ. ಓಕೆ, ಬೆಳಗಾವಿಯಿಂದ ಅಶೋಕ್ ಚಂದರ್ಗೆ ಅವರು ಜಾಯ್ನ್ ಆಗ್ತಿದ್ದಾರೆ, ಕನ್ನಡ ಪರ ಹೋರಾಟಗಾರರು. ಇವರು ಕೂಡ ಮುಂಚೂಣಿಯಲ್ಲಿ ಇರ್ತಾರೆ ಕನ್ನಡ ಭಾಷೆ ಗಡಿ ವಿಚಾರ ಅಂತ ಬಂದಾಗ. ಅಶೋಕ್ ಚಂದ್ರ ಅವರಿಗೆ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ನಿಮ್ಮ ಪ್ರಶ್ನೆ ನನಗಿದೆ, ಬಹಳ ದಿನಗಳಿಂದ ಕೇಳಬೇಕಂತ ಅನ್ಕೊಂಡಿದ್ದೆ. ಈಗ ನೋಡಿ, ನಿಮಗೆ ಆಳಾಗಲ ಎಲ್ಲವೂ ಕೂಡ ಗೊತ್ತಾಗಿರುತ್ತೆ ಸ್ಥಳೀಯರಾಗಿ. ಈಗ ಈ MS ಪುಂಡ್ರ ಈ ದಬ್ಬಾಳಿಕೆ ಏನಿದೆ, ಈ ದೌರ್ಜನ್ಯ ಏನಿದೆ, ಅಥವಾ ಇಷ್ಟು ಅವರು ಆರ್ಭಟಿಸಲಿಕ್ಕೆ ಕಾರಣ ಏನು ಸರ್? ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಈ ರೀತಿಯಾಗಿ ತಮ್ಮನ್ನ ತಾವು ಮತ್ತೆ ತೋರಿಸ್ಕೊಳ್ಬೇಕು ಸಮಾಜದಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಕೆಲವೊಂದು ದುರ್ಘಟನೆಗಳಿಗೆ ಕಾರಣ ಆಗ್ತಿದ್ದಾರೆ, ಹೇಗೆ? ಈಗ ಮಹಾರಾಷ್ಟ್ರದವರು 2004ರಲ್ಲಿ ಈ ಗಡಿವಾದ ಪ್ರಕರಣವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಓಕೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸು 2004ರಿಂದ ಬಾಕಿ ಇದೆ. ಈಗ ಆ ಸುಪ್ರೀಂ ಕೋರ್ಟ್ ಕೇಸ್ ಇದ್ದಾಗ ಗಡಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಹೊರಗೆ ಯಾವುದೇ ಚಟುವಟಿಕೆ ನಡೆಸುವುದು, ಆ ಚಳವಳಿ ಮಾಡೋದು, ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ನಾವು ಹೇಳ್ತಾ ಬಂದೇವಿ. ಸುಪ್ರೀಂ ಕೋರ್ಟಿಗೆ ಹೋದವರು ಯಾರು? ಮಹಾರಾಷ್ಟ್ರದವರು. ಅಲ್ಲಿ ಒಂದು ಕಡೆ ನ್ಯಾಯಾಂಗದ ಮೊರೆ ಹೋಗ್ತಾರೆ, ಒಂದು ಕಡೆ ಕಾನೂನು ಹೋರಾಟ ಮಾಡ್ತಾರೆ, ಮತ್ತೊಂದು ಕಡೆ ಬೀದಿ ಚಳವಳಿ ಮಾಡ್ತಾರೆ. ಅದಕ್ಕೆ ನಾವು ಕಳೆದ ಒಂದು 10-15 ವರ್ಷದಿಂದ ಹೇಳ್ತಾ ಬಂದೀವಿ ಕರ್ನಾಟಕ ಸರ್ಕಾರಕ್ಕೆ, ನೀವು ಒಂದು ಕಂಟೆಂಪ್ಟ್ ಆಫ್ ಕೇಸ್ ಫೈಲ್ ಮಾಡ್ರಿ, ಅವರ ನಿರ್ಬಂಧವನ್ನು ತೊಗೊಂಬರ್ರಿ, ಅವ್ರ ಮೇಲೆ ತೊಗೊಂಬರ್ರಿ, ನಮ್ಮ ಮೇಲೆ ತೊಗೊಂಬರ್ರಿ, ಹೋರಾಟಗಾರರು ಇರ್ಬೋದು. ಅದನ್ನ ನಮ್ಮ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ನೀವು ಅವ್ರಿಗೆ ನಾವು ಬಹಳಷ್ಟು ಸಲ ಅವರಿಗೆ ಸವಾಲು ಹಾಕಿದ್ವಿ, MS ಅವ್ರಿಗೆ, ನೀವು ನಿಮಗೆ ಕಾನೂನು ಹೋರಾಟ ನಂಬಿಕೆ ಇದ್ರೆ ಸುಪ್ರೀಂ ಕೋರ್ಟ್ ನ ಮಾಡ್ರಿ, ಇಲ್ಲ ಬೀದಿ ಚಳವಳಿ ನಂಬಿಕೆ ಇದ್ರೆ ಬೀದಿ ಚಳವಳಿ ಮಾಡ್ರಿ. ಇದಕ್ಕೆ ನಮ್ಮ ಸರ್ಕಾರದ ಒಂದು ಸಡಿಲು ನೀತಿ ಇದಕ್ಕೆ ಕಾರಣ. ಸುಪ್ರೀಂ ಕೋರ್ಟ್ ಆ ಕೇಸ್ ಇದ್ದಾಗ ಮಹಾರಾಷ್ಟ್ರ ಆಗಲಿ, ಮಹಾರಾಷ್ಟ್ರ ಬೆಂಬಲದ ಸಂಘಟನೆಗಳಾಗಲಿ ಈ ರೀತಿ ಬೀದಿ ಚಳವಳಿ ಮಾಡೋದು, ದಂಗೆ ಮಾಡುವುದು, ಇದು ನ್ಯಾಯಾಂಗ ನಿಂದನೆ ಅಂತ ಹೇಳ್ತಾ ಬಂದಿವಿ. ನಂಬರ್ 2, ಈ MES 57ರಿಂದ ಇತಿಹಾಸ ನೋಡಿದ್ರೆ 1957ರಿಂದ ಆರಂಭದಲ್ಲಿ 7 ಸೀಟ್ ಗೆಲ್ತಿದ್ರು, ಆಮೇಲೆ 5 ಆಯ್ತು, 4 ಆಯ್ತು, 2 ಆಯ್ತು. 1999ರಲ್ಲಿ ಸಂಪೂರ್ಣ ಗಡಿಭಾಗಿ ಸೋತ್ ಹೋದ್ರು. MES ಇವತ್ತಿಂದ ಕಥೆ ಹೇಳ್ತೀನಿ, ಇತಿಹಾಸ ಬೇಡ. ಈಗ ಒಬ್ಬರು ನಮ್ಮ ಗೆಳೆಯರು ಹೈಕೋರ್ಟಿಗೆ ಒಂದು PI ಹಾಕಿದ್ರು ಮೊನ್ನೆ, ಒಂದು ಹೋದ ತಿಂಗಳು. ಏನಂತ? MES ಕರಾಳ ದಿನ ಆಚರಣೆಯನ್ನ ನಿರ್ಬಂಧಿಸಬೇಕು ಅಂತ ಹೇಳಿ. ಅವ್ರ ಜಡ್ಜ್ಮೆಂಟ್ ಏನ್ ಕೊಟ್ರು ಅಂದ್ರೆ, ನಾವು ನಿರ್ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ MES ಅವರು ಯಾವುದೇ ಚಟುವಟಿಕೆ ಮಾಡಬೇಕಾದ್ರೆ ಜಿಲ್ಲಾಡಳಿತ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕು. ಒಂದು ವೇಳೆ ಅನುಮತಿ ಪಡೆಯದೆ ಏನಾದ್ರೂ ಕಾರ್ಯಕ್ರಮ ಮಾಡಿದರೆ ಅದು ಕಂಟೆಂಪ್ಟ್ ಆಗ್ತದೆ, ಅದನ್ನ ನಮ್ಮ ಗಮನಕ್ಕೆ ತರಬೇಕು ಅಂತ ಹೈಕೋರ್ಟ್ ಹೋದ ತಿಂಗಳು ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಇವತ್ತಿನ ಪರಿಸ್ಥಿತಿ, ಇವತ್ತು ಕರಾಳ ದಿನ ಆಯ್ತು, ಅವರಿಗೆ 100 ಜನ ಸೇರಿದಾಗ ನಮ್ಮ ಜಿಲ್ಲಾಡಳಿತ, ನಮ್ಮ ಪೊಲೀಸರು ಅವ್ರನ್ನ ಬಂಧಿಸಬೇಕಾಗಿತ್ತು, ಬಂಧಿಸಿ ಆಮೇಲೆ ಒಂದು ಕೇಸ್ ತಗೊಂಡ್ಬಿಡ್ಬೇಕಾಗಿತ್ತು. ಅವ್ರನ್ನ ಮೆರವಣಿಗೆಗೆ ಅವಕಾಶ ಕೊಟ್ಟದ್ದು ಏಕೆ? ಇವತ್ತಿನ ಪ್ರಶ್ನೆ. ಇವತ್ತು ಮುಂಜಾನೆ, ಶನಿವಾರ ಮುಂಜಾನೆ ಆಗಿದ್ದ ಘಟನೆ, ಅವರು ದೊಡ್ಡ ಮೋರ್ಚಾ ಮಾಡಿದ್ರು, ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡಿದ್ರು. ಇವತ್ತಿಂದ ಪ್ರಕರಣ ಹೇಳ್ತಾ ಇದ್ದೇನೆ ನಾನು, ಅವ್ರು ಯಾಕೆ ಮೆರವಣಿಗೆ ಮಾಡಕ್ ಅವಕಾಶ ಕೊಟ್ರಿ? ನನಗೆ ಅನಿಸ್ತದೆ ನಮ್ಮ ರಾಜಕಾರಣಿಗಳು MES ಅನ್ನ ನೀರು ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದಾರೆ. ನಮ್ಮ ಸರ್ಕಾರದ ಸಡಿಲು ನೀತಿಯ ಕಾರಣ ಅದಕ್ಕೆ MES ಬೆಳೆದಿದೆ. ಹೌದು, ಬರ್ತೀನಿ ಅಶೋಕ್ ಚಂದ್ರ ಅವರಿಗೆ.